Hello everyone, welcome to Madhupri Education Channel. So previous class stacks ಅದರ ಬಗ್ಗೆ ಇಂಟ್ರೊಡಕ್ಷನ್ ಮತ್ತು ಡೆಫಿನೇಷನ್ ನಾವು ನೋಡಿದ್ದು. ಸೊ ಇವತ್ತಿನ ಕ್ಲಾಸಲ್ಲಿ ಆಪರೇಷನ್ಸ್ ಆನ್ ಸ್ಟ್ಯಾಕ್ಸ್ ಅಂದರೆ ಒಂದು ಸ್ಟ್ಯಾಕ್ ಅಂತ ನಾವು ತೊಗೊಂಡ್ರೆ ಅದ್ರ ಮೇಲೆ ಏನೆಲ್ಲ ಆಪರೇಷನ್ಸ್ನ ನಾವು ಪರ್ಫಾರ್ಮ್ ಮಾಡ್ಬೋದು ಅನ್ನೋದು ನಾನು ನೋಡಿ. ಓಕೆ, ಸೊ ಇಲ್ಲಿ ಮೇನ್ಲಿ ದೇರ್ ಆರ್ 3 ಆಪರೇಷನ್ಸ್ ಆರ್ ದೇರ್. ಸೊ ಸ್ಟ್ಯಾಕ್ ಕಾನ್ಸೆಪ್ಟಿಗೆ ಬಂದಾಗ ಮೇನ್ಲಿ ದೇರ್ ಆರ್ 3 ಆಪರೇಷನ್ಸ್. ಒನ್ ಈಸ್ ಕಾಲ್ಡ್ ಆಸ್ ಪುಷ್ ಅಂತ ಹೇಳ್ತೀವಿ. ಸೊ ಸೆಕೆಂಡ್ ಒನ್ ಈಸ್ ಪಾಪ್ ಆ್ಯಂಡ್ ಥರ್ಡ್ ಒನ್ ಈಸ್ ಡಿಸ್ಪ್ಲೇ. Okay, na? There are 3 operations. One is the push, second one is the pop, and third one is the display. ಏನು push ಅಂತ ಅಂದರೆ ಒಂದು ಸ್ಟ್ಯಾಕ್ ಇದೆ. ಸೊ ಸ್ಟ್ಯಾಕ್ ಒಳಗಡೆ ನಾನು ಎಲಿಮೆಂಟ್ಸನ್ನು ಇನ್ಸರ್ಟ್ ಮಾಡಬೇಕು. ಇಫ್ ಐ ಸಪೋಸ್ ಟು ಇನ್ಸರ್ಟ್ ಆ್ಯನ್ ಎಲಿಮೆಂಟ್, ಇನ್ಸರ್ಟ್ ಮಾಡೋದಕ್ಕೆ ನಾವಿಲ್ಲಿ ಇನ್ಸರ್ಟ್ ಮಾಡಿ ಅಂತ ಹೇಳಲ್ಲ, ಪುಷ್ ಆ್ಯನ್ ಎಲಿಮೆಂಟ್ ಅಂತ ಹೇಳ್ತೀವಿ. ಓಕೆನಾ, ದಟ್ ವಿಲ್ ಬಿ ಕಾಲ್ಡ್ ದ ಪುಷ್ ಅಂತ ಹೇಳ್ತೀವಿ. ಅಂದರೆ ಸೊ ಇನ್ಸರ್ಟಿಂಗ್ ಆ್ಯನ್ ಎಲಿಮೆಂಟ್ ಇಂಟು ಸ್ಟ್ಯಾಕ್ ಒಳಗಡೆ ಒಂದು ಎಲಿಮೆಂಟ್ನ ಇನ್ಸರ್ಟ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ದ ಪುಷ್ ಅಂತ. ಇದನ್ನು ನಾವು ಹೇಗೆ ಹೇಳಬೇಕಾಗುತ್ತೆ ಅಂದರೆ ಸೊ ಪುಷ್ ಆ್ಯನ್ ಎಲಿಮೆಂಟ್ ಅಂತ ಹೇಳ್ತೀವಿ. ಇದು ಸ್ಟ್ಯಾಂಡರ್ಡ್ ಫಾರ್ಮೇಟ್. ಅಂದರೆ ಸ್ಟ್ಯಾಕ್ ಕಾನ್ಸೆಪ್ಟ್ನ ನಾವು ಯೂಸ್ ಮಾಡಿದಾಗ ಪುಷ್ ಆ್ಯನ್ ಎಲಿಮೆಂಟ್ ಅಂತ ಹೇಳಬೇಕಾಗುತ್ತೆ. ಇನ್ಸರ್ಟ್ ಆ್ಯನ್ ಎಲಿಮೆಂಟ್ ಅಂತ ಹೇಳೋಗಿಲ್ಲ. ಹೇಳಿದ್ರೆ ತಪ್ಪಾಗುತ್ತಾ? ಏನೂ ತಪ್ಪಾಗಲ್ಲ, ಬಟ್ ದಟ್ ಈಸ್ ನಾಟ್ ದ ಸ್ಟ್ಯಾಂಡರ್ಡ್. ಅಂದರೆ ಸ್ಟ್ಯಾಕ್ ಕಾನ್ಸೆಪ್ಟಿಗೆ ಬಂದಾಗ ಪುಷ್ ಆ್ಯನ್ ಎಲಿಮೆಂಟ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ಒನ್ ಪಾಪ್. ಸೊ ಪಾಪ್ ಅಂದರೆ ಡಿಲೀಟಿಂಗ್ ಆ್ಯನ್ ಎಲಿಮೆಂಟ್ ಅಂತ. ಸೊ ಅಂದರೆ ಡಿಲೀಷನ್. ಸೊ ಡಿಲೀಷನ್ ಅಂತ ಏನು ಮಾಡ್ತೀವಿ ಅಂದರೆ ರಿಮೂವ್ ಆ್ಯನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಓಕೆ, ಸೊ ಅಂದರೆ ಸೊ ಡಿಲೀಟ್ ಆ್ಯನ್ ಎಲಿಮೆಂಟ್ ಫ್ರಮ್ ಸ್ಟ್ಯಾಕಿಂದ ಒಂದು ಎಲಿಮೆಂಟ್ನ ನಾವು ಡಿಲೀಟ್ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಪಾಪ್ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ ಡಿಲೀಟ್ ಮಾಡು ಅಂತ ಹೇಳೋದಿಲ್ಲ, ಸರಿನಾ. ಸೊ ಪಾಪ್ ಆ್ಯನ್ ಎಲಿಮೆಂಟ್ ಅಂತ ಹೇಳ್ತೀವಿ ಇಲ್ಲಿ. ಸೊ ವಿ ಹ್ಯಾವ್ ಟು ಟೆಲ್ ದಟ್ ಪಾಪ್ ಆ್ಯನ್ ಎಲಿಮೆಂಟ್ ಅಂತ ಹೇಳಬೇಕಾಗುತ್ತೆ. ದಿಸ್ ಇಸ್ ದ ಪಾಪ್. ನೆಕ್ಸ್ಟ್ ಒನ್ ಡಿಸ್ಪ್ಲೇ ಮೀನ್ಸ್ ವಿ ಹ್ಯಾವ್ ಟು ವಿಸಿಟ್ ಆಲ್ ದ ಎಲಿಮೆಂಟ್ಸ್ ಇನ್ ದ ಸ್ಟ್ಯಾಕಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ವಿಸಿಟ್ ಮಾಡ್ತೀವಿ ಅಥವಾ ನಾವು ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಓಕೆ, ಆ್ಯಸ್ ಯೂಶುವಲ್ ನಮಗೀಗ 10, 20, 30 ಅಂತ ಏನಿರುತ್ತೆ. ಸೊ 10, 20, ಸೊ 30, 40 ಸೊ ಈ ಥರ ಇರುತ್ತೆ. ವಿ ಹ್ಯಾವ್ ಟು ಡಿಸ್ಪ್ಲೇ ಆಲ್ ದ ಎಲಿಮೆಂಟ್ಸ್. ಸೊ ಸ್ಟ್ಯಾಕಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ನಾವು ಡಿಸ್ಪ್ಲೇ ಮಾಡೋದಕ್ಕೆ ವಿ ಆರ್ ಕಾಲ್ಡ್ ಡಿಸ್ಪ್ಲೇ. ಇಲ್ಲಿ ಕಾಮನ್ ಆಗಿ ಡಿಸ್ಪ್ಲೇ ಅಂತಲೇ ಯೂಸ್ ಮಾಡ್ತೀವಿ, ಸರಿನಾ. ಸೊ ಡಿಸ್ಪ್ಲೇಯಿಂಗ್ all the elements. So this will be called as the operations on stack ಅಂತ. ಸೊ ಇವಾಗ ಆಲ್ಗರಿದಮ್ಸ್ನ ನೋಡ್ತಾ ಹೋಗೋಣ. ಆ ಪುಷ್ ಆಪರೇಷನ್ ಮೇಲೆ ಆಲ್ಗರಿದಮ್ಸ್ ಏನೆಲ್ಲ ಬರುತ್ತೆ. ಸೊ ಜಸ್ಟ್ ಟೇಕ್ ದ ಆಲ್ಗರಿದಮ್. ಸೊ ಆಲ್ಗರಿದಮ್ ಫಾರ್ ಪುಷ್. ಸೊ ಪುಷ್ ಮೇಲೆ ಒಂದು ಆಲ್ಗರಿದಮ್ ಅಂದರೆ ಸ್ಟ್ಯಾಕಲ್ಲಿ ಪುಷ್ ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ, ಅದರಲ್ಲಿ ಆಲ್ಗರಿದಮ್. ಈ ಆಲ್ಗರಿದಮಲ್ಲಿ ನಮಗೆ ಏನೆಲ್ಲ ವೇರಿಯೇಬಲ್ಸ್ ಬರುತ್ತೆ. ಸೊ ಏನೆಲ್ಲ ಬರುತ್ತೆ ಅಂದರೆ ಒನ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಅಂತ ಒಂದು ಅರೇನ ನಾವು ತೊಗೊತೀವಿ. ಅದಾದಮೇಲೆ ಟಾಪ್ ಅಂತ ಬರುತ್ತೆ. ಇವೆರಡು ಮಾತ್ರ ಕಂಪಲ್ಸರಿ ಆಗಿರುತ್ತೆ, ಸ್ಟ್ಯಾಕ್ ಮತ್ತು ಟಾಪ್ ಅಂತ. ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ದ ಮ್ಯಾಕ್ಸ್. ಸೊ ಮ್ಯಾಕ್ಸ್ ಅಂದರೆ ದರ್ ಇಸ್ ಅ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್. ನಾನು 5 ಅಂತ ತೊಗೊಂಡ್ರೆ 5 ಅಂತ ಇರುತ್ತೆ, 10 ಅಂತ ತೊಗೊಂಡ್ರೆ 10 ಅಂತ ಇರುತ್ತೆ. ನಾವು ಎಷ್ಟು ಬೇಕಾದ್ರೂ ತೊಗೊಬೋದು ಮ್ಯಾಕ್ಸ್. ಓಕೆನಾ. ಸೊ ದೀಸ್ ಆರ್ ಆಲ್ ದ ವೇರಿಯೇಬಲ್ಸ್. ಸ್ಟ್ಯಾಕ್, ದರ್ ಇಸ್ ಅನ್ ಅರೇ, ದರ್ ಇಸ್ ಅ ಟಾಪ್ ಆ್ಯಂಡ್ ಮ್ಯಾಕ್ಸ್. ಓಕೆನಾ. ಸೊ ಆಲ್ಗರಿದಮ್. ಸೊ ಅದರಲ್ಲಿ ನಾವು ಫಸ್ಟ್ ಚೆಕ್ ಮಾಡ್ಕೊಂಡು ಏನು ಚೆಕ್ ಮಾಡ್ತೀವಿ ಫಸ್ಟ್ ಏನು ಅಂತಂದರೆ ಫಸ್ಟ್ ವಿ ಹ್ಯಾವ್ ಟು ಚೆಕ್ ವೆದರ್ ದಟ್ ಸ್ಟ್ಯಾಕ್ ಈಸ್ ಫುಲ್ ಅಂದರೆ ಓವರ್ಫ್ಲೋ ಆರ್ ನಾಟ್. ಸ್ಟ್ಯಾಕ್ ಈಸ್ ಓವರ್ಫ್ಲೋ ಆರ್ ನಾಟ್ ಅಂತ ನಾವು ಚೆಕ್ ಮಾಡಬೇಕಾಗುತ್ತೆ. ಹೇಗೆ ಚೆಕ್ ಮಾಡೋದು? ಸೊ ಇಫ್ ಟಾಪ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಮೈನಸ್ 1 ಆಗಿದ್ರೆ, ಟಾಪ್ ಏನಾದರೂ ಮ್ಯಾಕ್ಸ್ ಮೈನಸ್ 1 ಆಗಿದ್ರೆ, ಸೊ ಪ್ರಿಂಟ್ ಸ್ಟ್ಯಾಕ್ ಈಸ್ ಓವರ್ಫ್ಲೋ ಅಂತ ಪ್ರಿಂಟ್ ಮಾಡಬೇಕಾಗುತ್ತೆ. ಜಸ್ಟ್ ಅಸ್ಯೂಮ್ ಸ್ಟ್ಯಾಕ್ ಅಂತ ಇದೆ. ಸೊ ಇಲ್ಲಿ ಸ್ಟ್ಯಾಕ್ ಅಂತ ತೊಗೋಣ. ಸೊ 5 ಅಂತ ತೊಗೋಣ ಸೈಜ್. 0, 1, 2, 3, 4. ಓಕೆನಾ. ಸೊ 0, 1, 2, 3, 4 ದಿಸ್ ವಿಲ್ ಬಿ ದ ಸ್ಟ್ಯಾಕ್. ಸೊ ಇನಿಷಿಯಲಿ ಟಾಪ್ ವ್ಯಾಲ್ಯೂ -1 ಅಂತ ಇದೆ. ಓಕೆನಾ. ಮ್ಯಾಕ್ಸ್ ವ್ಯಾಲ್ಯೂ, ಸೊ ನಾನೇನು ತೊಗೊತೀನಿ ಮ್ಯಾಕ್ಸ್ ವ್ಯಾಲ್ಯೂ 5 ಅಂತ ತೊಗೋಣ. 5 ಎಲಿಮೆಂಟ್ಸ್ ಅಂತ ತೊಗೋಣ. ಮ್ಯಾಕ್ಸ್ ವ್ಯಾಲ್ಯೂ 5 ಎಲಿಮೆಂಟ್ಸ್ ಅಂತ ತೊಗೋಣ. ಸೊ ಇಲ್ಲಿ ಚೆಕ್ ಮಾಡೋಣ. ಇಫ್ ಟಾಪ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ ಮೈನಸ್ 1, ಟಾಪ್ ವ್ಯಾಲ್ಯೂ ಏನಿದೆ -1 ಇದೆ, ಮ್ಯಾಕ್ಸ್ ವ್ಯಾಲ್ಯೂ ಏನಿದೆ 5 ಇದೆ. 5 - 1 ಅಂದರೆ 4. ಓಕೆ, ಸೊ ಕಂಡೀಷನ್ ಫಾಲ್ಸ್. ಇವಾಗ ಏನಾಗುತ್ತೆ ಎಲ್ಸ್ ಬ್ಲಾಕಿಗೆ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ, ದಟ್ ಇಸ್ ಅ ಎಲ್ಸ್ ಬ್ಲಾಕ್ ಅಥವಾ ಅದರ್ವೈಸ್ ನೋಡೋಣ. ಓಕೆ, ಸೊ ಇದರಲ್ಲಿ ಎಲ್ಸ್ ಬ್ಲಾಕಲ್ಲಿ ಏನು ವಿ ಹ್ಯಾವ್ ಟು ಇಲ್ಲಿ ನಾವು ಇನ್ಸರ್ಟ್ ಮಾಡಬೇಕಲ್ಲ, ವಿ ಹ್ಯಾವ್ ಟು ಟೇಕ್ ದ ಅನದರ್ ಒನ್ ದಟ್ ಇಸ್ ಅ ಎಲಿಮೆಂಟ್. ಅಂತ ತೊಗೋಣ ಎಲಿಮೆಂಟ್. ಸೊ ಫಾರ್ ಎಕ್ಸಾಂಪಲ್ ಎಲಿಮೆಂಟ್ ಬಂದು ಫಸ್ಟು 10 ಅಂತ ಇರುತ್ತೆ. 10 ಇನ್ಸರ್ಟ್ ಮಾಡಬೇಕು ಅಂತ ಅಂದ್ಕೊಂಡು. ಸೊ ಎಲಿಮೆಂಟ್ ಇದೆ. ಸೊ ಇವಾಗ ನಾನು ಇನ್ಸರ್ಟ್ ಮಾಡಬೇಕು. ಸೊ ಇಲ್ಲೇನು ಮಾಡ್ತೀನಿ ಇನ್ಸರ್ಟ್ ಮಾಡಬೇಕಂದ್ರೆ ಫಸ್ಟು ಟಾಪ್ ++ ಮಾಡ್ತೀನಿ. ಟಾಪ್ ಏನಾಗುತ್ತೆ -1 ಇದ್ದಿದ್ದು ++ ಆಗುತ್ತೆ ಅಂದರೆ 0 ಆಗುತ್ತೆ. ಟಾಪ್ ವ್ಯಾಲ್ಯೂ 0 ಹತ್ರ ಬಂತು. ದಿಸ್ ವಿಲ್ ಬಿ ದ ಟಾಪ್.
ಓಕೆನಾ. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, ಇನ್ಸರ್ಟ್ ಮಾಡಬೇಕಲ್ಲ, ಸ್ಟ್ಯಾಕ್ ಆಫ್ ಟಾಪ್ ಈಸ್ ಈಕ್ವಲ್ ಟು ಇ ಎಲ್ ಇ. ಸ್ಟ್ಯಾಕ್ ಆಫ್ ಟಾಪ್ ಈಸ್ ಈಕ್ವಲ್ ಟು ಇ ಎಲ್ ಇ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಇನ್ಸರ್ಟ್ ಆಗುತ್ತೆ. ಸ್ಟ್ಯಾಕ್ ಆಫ್ ಟಾಪ್ ವ್ಯಾಲ್ಯೂ ಏನು 0 ಅಂದರೆ ಸ್ಟ್ಯಾಕ್ ಆಫ್ 0ಗೆ ಎಲಿಮೆಂಟ್ ಅಂದರೆ 10 ಇನ್ಸರ್ಟ್ ಆಗುತ್ತೆ. ಇಲ್ಲಿಗೆ 10 ಅಂತ ಇನ್ಸರ್ಟ್ ಆಯಿತು. ದಟ್ ಇಸ್ ಅ 1 ಎಲಿಮೆಂಟ್ ಇನ್ಸರ್ಷನ್ ಆಯಿತು. ಓಕೆ. ಸೊ ದಟ್ ಇಸ್ ಅ ಸ್ಟೆಪ್ 3 ಅಂತ ಹಾಕೋಣ. ದಟ್ ಇಸ್ ಅ ನೆಕ್ಸ್ಟ್ ರಿಟರ್ನ್. ಇಷ್ಟೇ ಇದು ಆಲ್ಗರಿದಮ್. ಓಕೆನಾ. ಸೊ ನೋಡಿ, ಸ್ಟ್ಯಾಕ್ ಅರೇ ತೊಗೊಂಡಿದ್ವಿ, ಟಾಪ್ ಅಂತ ತೊಗೊಂಡಿದ್ವಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಇ ಎಲ್ ಇ 10 ಅಂತ ತೊಗೊಂಡೆ. ಇದರೊಳಗೆ ಚೆಕ್ ಮಾಡ್ತೀನಿ, ಇಫ್ ಟಾಪ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ ಮೈನಸ್ 1 ನೋ, ಕಂಡೀಷನ್ ಫಾಲ್ಸ್. ಸೊ ಎಲ್ಸ್ ಟಾಪ್ ಪ್ಲಸ್ ಪ್ಲಸ್ ಟಾಪ್ ವ್ಯಾಲ್ಯೂ 1 ಇಂಕ್ರಿಮೆಂಟ್ ಆಗುತ್ತೆ ಆ್ಯಂಡ್ ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಇ ಎಲ್ ಇ. ಪುಷ್ ಆಯ್ತು. ಈಗ ಎಲಿಮೆಂಟು ಸ್ಟ್ಯಾಕ್ ಒಳಗಡೆ ಪುಷ್ ಆಗಿದೆ. ಅಸ್ಯೂಮ್ ದಟ್ ದರ್ ಇಸ್ ಅನದರ್ ಎಲಿಮೆಂಟ್ 20 ಅಂತ ಅನ್ಕೋಣ. ಸೊ 20 ಅಂತ ಇನ್ನೊಂದಿದೆ. ಸೊ ಆಲ್ಗರಿದಮಿಗೆ ಬಂತು, ಇಫ್ ಟಾಪ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ ಮೈನಸ್ 1 ಇಲ್ಲ, ಟಾಪ್ ವ್ಯಾಲ್ಯೂ 0 ಇದೆ. ಸೊ ಅವಾಗ ಎಲ್ಸ್ ಬ್ಲಾಕಿಗೆ ಬರುತ್ತೆ. ಎಲ್ಸ್ ಟಾಪ್ ಪ್ಲಸ್ ಪ್ಲಸ್ 0 ಇದ್ದಿದ್ದೇನಾಗುತ್ತೆ, ಟಾಪ್ ವ್ಯಾಲ್ಯೂ 1 ಆಗುತ್ತೆ. ಫಸ್ಟು ಟಾಪ್ ಪ್ಲಸ್ ಪ್ಲಸ್ ಆಗುತ್ತೆ, ಆಮೇಲೆ ಏನಾಗುತ್ತೆ, ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಇ ಎಲ್ ಇ. ಇ ಎಲ್ ಇ ವ್ಯಾಲ್ಯೂ ಏನಿದೆ, 20 ಇದೆ. ಟಾಪ್ ವ್ಯಾಲ್ಯೂ ಏನಿದೆ, 1 ಇದೆ. ಅಂದರೆ ಸ್ಟ್ಯಾಕ್ ಆಫ್ 1ಗೆ 20 ಅಂತ ಇನ್ಸರ್ಟ್ ಆಯಿತು. 20 ಅಂತ ಇನ್ಸರ್ಟ್ ಆಯಿತು, ಪುಷ್ ಆಯಿತು. ಓಕೆನಾ. ಸ್ಟ್ಯಾಕ್ ಒಳಗಡೆ ಎಲಿಮೆಂಟು ಪುಷ್ ಆಯಿತು. ದಟ್ ಇಸ್ ದ ಎಂಡ್ ಆಫ್ ದ ಆಲ್ಗರಿದಮ್. ಅಲ್ಲಿಗೆ ಎಂಡ್ ಆಗುತ್ತೆ. ಮತ್ತೆ ಇನ್ನೊಂದ್ಸಲ ನಾನು ಏನಾದರೂ ಇನ್ನೊಂದು ಎಲಿಮೆಂಟ್ನ ಪುಷ್ ಮಾಡಬೇಕು. ಮತ್ತೆ ಎಲಿಮೆಂಟು 30 ಅಂತ ಅನ್ಕೋಣ. 30 ಅಂತ ಬಂತು. ಅಗೈನ್, ಸೊ ಇಫ್ ಟಾಪ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ ಮೈನಸ್ 1 ನೋ, ಟಾಪ್ ವ್ಯಾಲ್ಯೂ ಏನಿದೆ, 1 ಅಂತ ಇದೆ. ಸೊ ಕಂಡೀಷನ್ ಫಾಲ್ಸ್. ಎಲ್ಸ್ ಬ್ಲಾಕ್ ಟಾಪ್ ಪ್ಲಸ್ ಪ್ಲಸ್ ಟಾಪ್ ವ್ಯಾಲ್ಯೂ 1 ಇದ್ದಿದ್ದು 2 ಆಗುತ್ತೆ. ಟಾಪ್ ವ್ಯಾಲ್ಯೂ 1 ಇದ್ದಿದ್ದು 2 ಆಯಿತು. ಸೊ ನೆಕ್ಸ್ಟ್ ಸ್ಟ್ಯಾಕ್ ಆಫ್ ಟಾಪ್ ಅಂದರೆ ಸ್ಟ್ಯಾಕ್ ಆಫ್ 2ಗೆ ಎಲಿಮೆಂಟ್ ಇನ್ಸರ್ಟ್ ಮಾಡ್ತಾ ಇದ್ವಿ. ಸ್ಟ್ಯಾಕ್ ಆಫ್ 2ಗೆ 30 ಅಂತ ಇನ್ಸರ್ಟ್ ಆಯಿತು. 30 ಅಂತ ಇನ್ಸರ್ಟ್ ಆಯಿತು, ಪುಷ್ ಆಯಿತು, ಎಲಿಮೆಂಟ್ ಪುಷ್ ಆಯಿತು. ಅಸ್ಯೂಮ್ ದಟ್ 40 ಅಂತ ಇನ್ಸರ್ಟ್ ಮಾಡಿದೆ, ಟಾಪ್ ಏನಾಗಿದೆ, ಇಲ್ಲಿಗೆ ಬಂದಿದೆ. ಸೊ ನೆಕ್ಸ್ಟ್ 50 ಅಂತ ತೊಗೊತೀನಿ. ಸೊ ಟಾಪ್ ಏನಾಗಿದೆ, ಸೊ ಇಲ್ಲಿಗೆ ಬಂದಿದೆ. ಈಗ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದು, 50. ಟಾಪ್ ವ್ಯಾಲ್ಯೂ ಏನಿರುತ್ತೆ, 4 ಇರುತ್ತೆ, ಅಂದರೆ ಇಂಡೆಕ್ಸ್ ವ್ಯಾಲ್ಯೂ ಇರುತ್ತೆ. ಓಕೆನಾ. ಈಗ ಟಾಪ್ ವ್ಯಾಲ್ಯೂ ಏನಿರುತ್ತೆ, 4 ಅಂತ ಇರುತ್ತೆ. ಓಕೆ. ಇವಾಗ ಮತ್ತೆ ನಾನೇನು ಮಾಡ್ತೀನಿ, ಇನ್ನೊಂದು ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀನಿ. 60 ಅಂತ ಇನ್ಸರ್ಟ್ ಮಾಡಬೇಕು. ಅಸ್ಯೂಮ್ ದಟ್ 60 ಅಂತ ಇನ್ನೊಂದು ಎಲಿಮೆಂಟ್ನ ನಾನು ಇನ್ಸರ್ಟ್ ಮಾಡಬೇಕು. ಮತ್ತೆ ಬಂದೆ, ಇಫ್ ಟಾಪ್ ಇಸ್ ಈಕ್ವಲ್ ಟು ಮ್ಯಾಕ್ಸ್ ಮೈನಸ್ 1 ಟಾಪ್ ವ್ಯಾಲ್ಯೂ ಏನಿದೆ, 4 ಇದೆ. ಮ್ಯಾಕ್ಸ್ ವ್ಯಾಲ್ಯೂ ಏನಿದೆ, 5 ಇದೆ. 5 ಮೈನಸ್ 1 ಅಂದರೆ 4, ಅಂದರೆ 4 ಇಸ್ ಈಕ್ವಲ್ ಟು 4. ಕಂಡೀಷನ್ ಟ್ರೂ. ಅವಾಗ ಏನಾಗುತ್ತೆ, ಇಫ್ ಕಂಡೀಷನ್ ಎಕ್ಸಿಕ್ಯೂಷನ್ ಆಗುತ್ತೆ. ಪ್ರಿಂಟ್ ಸ್ಟ್ಯಾಕ್ ಈಸ್ ಓವರ್ಫ್ಲೋ ಅಂತ ಡಿಸ್ಪ್ಲೇ ಆಗುತ್ತೆ. ಪ್ರಿಂಟ್ ಸ್ಟ್ಯಾಕ್ ಈಸ್ ಓವರ್ಫ್ಲೋ ಅಂತ ಡಿಸ್ಪ್ಲೇ ಆಗ್ತಾ ಇದೆ. ಓಕೆನಾ. ಅವಾಗ ಎಲ್ಸ್ ಬ್ಲಾಕಿಗೆ ಬರೋದೇ ಇಲ್ಲ, ಬಿಕಾಸ್ ಸ್ಟ್ಯಾಕ್ ಈಸ್ ಓವರ್ಫ್ಲೋ, ಕಂಪ್ಲೀಟಾಗಿ ಓವರ್ಫ್ಲೋ ಆಗ್ತಾ ಇದೆ. ದಟ್ ಇಸ್ ದ ಪುಷ್ ಆಪರೇಷನ್ ಪರ್ಫಾರ್ಮ್ ಮಾಡ್ತಾ ಇರೋದು. ದಿಸ್ ದ ಪುಷ್ ಆಲ್ಗರಿದಮ್ ಇದು. ಸೊ ಇವಾಗ ಪಾಪ್ ಆಪರೇಷನ್ ನೋಡೋಣ. ಸೊ ಅಂದರೆ ಪಾಪ್ ಅಂದರೆ ಡಿಲೀಟ್ ಆ್ಯನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಓಕೆ. ಸೊ ಪಾಪ್ ಅಂದರೆ ಡಿಲೀಟ್ ಆ್ಯನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಈಗ ಪಾಪ್ ಆಲ್ಗರಿದಮ್ನ ನೋಡಿ. ಓಕೆ. ಸೊ ಪಾಪ್ ಆಲ್ಗರಿದಮ್ ಅಂದರೆ ಆಲ್ಗರಿದಮ್ ಪಾಪ್. ಇಲ್ಲಿ ಸ್ಟ್ಯಾಕ್ನ ತೊಗೊತೀವಿ, ಸ್ಟ್ಯಾಕ್ ಇದೆ, ಟಾಪ್ನ ತೊಗೊತೀವಿ. ಆಲ್ರೆಡಿ ಸಮ್ ಎಲಿಮೆಂಟ್ಸ್ 5 ಎಲಿಮೆಂಟ್ಸ್ನ ಸ್ಟೋರ್ ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಇದೆ. ಟಾಪ್ ವ್ಯಾಲ್ಯೂ 4 ಇರುತ್ತೆ, ಅಂದರೆ ಟಾಪ್ ಮೋಸ್ಟ್ ಎಲಿಮೆಂಟು 50 ಅಂತ ಇದೆ. ಇವಾಗ ನಾನು ರಿಮೂವ್ ಮಾಡ್ತಾ ಬರಬೇಕು, ಅಥವಾ ಡಿಲೀಟ್ ಮಾಡ್ತಾ ಬರಬೇಕು, ಅಥವಾ ಪಾಪ್ ಮಾಡ್ತಾ ಬರ್ತೀನಿ, ಎಲಿಮೆಂಟ್ನ ಪಾಪ್ ಮಾಡ್ತಾ ಬರ್ತೀನಿ. ಸೊ ಹೇಗೆ, ಸೊ ಇಲ್ಲೂ ಅಷ್ಟೇ ನಾವು ಫಸ್ಟು ಚೆಕ್ ಮಾಡ್ತೀವಿ. ಸೊ ಇಫ್ ಟಾಪ್ ಇಸ್ ಈಕ್ವಲ್ ಟು -1 ಏನಾದರೂ ಆಗಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ಎಲಿಮೆಂಟ್ಸೇ ಇರಲಿಲ್ಲ, ಅವಾಗ ಏನಾಗಿರುತ್ತೆ, ಟಾಪ್ ವ್ಯಾಲ್ಯೂ -1 ಇರುತ್ತೆ. ಸ್ಟ್ಯಾಕ್ ಒಳಗಡೆ ಒಂದು ಎಲಿಮೆಂಟ್ಸೇ ಇಲ್ಲ ಅಂದರೆ ಟಾಪ್ ವ್ಯಾಲ್ಯೂ -1 ಆಗಿರುತ್ತೆ. ಅಂಥ ಸಿಚುವೇಷನಲ್ಲಿ ನಾನೇನಾದ್ರು ಪಾಪ್ ಮಾಡ್ತೀನಿ ಅಥವಾ ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ ಅಂತ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗಬೇಕು. ಓಕೆನಾ. ಸೊ ಹೇಗೆ ಕಂಡೀಷನ್ ಚೆಕ್ ಮಾಡೋದು, ಇಫ್ ಟಾಪ್ ಈಸ್ ಈಕ್ವಲ್ ಟು -1 ಅಂಥ ಸಿಚುವೇಷನಲ್ಲಿ, ಸೊ ಪ್ರಿಂಟ್ ಸೊ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ. ಸೊ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ ಅಂತ ಬರಿಬೇಕಾಗತ್ತೆ. ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ. ಓಕೆನಾ. ಬೈ ಚಾನ್ಸ್ ಇಲ್ಲ, ಎಲ್ಸ್ ಅದರ್ವೈಸ್ ಸ್ಟೆಪ್ 2 ಅಂತ ತಗೋಣ. ಅದರ್ವೈಸ್ ಬೈ ಚಾನ್ಸ್ ಇಲ್ಲ, ಸಮ್ ಕಂಟೈನ್ಸ್ ಸಮ್ ಎಲಿಮೆಂಟ್ಸ್, ಸ್ಟ್ಯಾಕ್ ಕಂಟೈನ್ಸ್ ಸಮ್ ಎಲಿಮೆಂಟ್ಸ್, ಇಲ್ಲಿದೆ ಎಲಿಮೆಂಟ್ಸ್ ಇದೆ. ಈಗ ನಾನು ಪಾಪ್ ಮಾಡಬೇಕು. ಬಿಫೋರ್ ಡಿಲೀಟಿಂಗ್ ದ ಎಲಿಮೆಂಟ್ ಫಸ್ಟ್ ವಿ ಹ್ಯಾವ್ ಟು ಡಿಸ್ಪ್ಲೇ ದ ಎಲಿಮೆಂಟ್. ಪಾಪ್ಡ್ ಎಲಿಮೆಂಟ್ ಯಾವುದು ಅಂತ ಪ್ರಿಂಟ್ ಮಾಡೋಣ. ಸೊ ಇಲ್ಲಿ ಸೊ ಪ್ರಿಂಟ್ ಎಫ್ ಪಾಪ್ಡ್ ಎಲಿಮೆಂಟ್. ಸೊ ಪಾಪ್ಡ್ ಎಲಿಮೆಂಟ್ ಈಕ್ವಲ್ಸ್, so popped element equals so %d comma stack of top. ಓಕೆನಾ. ಸೊ ಸ್ಟ್ಯಾಕ್ ಆಫ್ ಟಾಪ್ ಅಂತ ಬರುತ್ತೆ. ಏನು ಸ್ಟ್ಯಾಕ್ ಆಫ್ ಟಾಪ್ ಅಂದರೆ ಟಾಪ್ ವ್ಯಾಲ್ಯೂ 4 ಇದೆ, ಅಂದರೆ ಸ್ಟ್ಯಾಕ್ ಆಫ್ 4ಅಲ್ಲಿ ಏನಿದೆ 50 ಇದೆ. ಪಾಪ್ಡ್ ಎಲಿಮೆಂಟ್ ಈಕ್ವಲ್ಸ್ ಬಿಫೋರ್ ಪಾಪ್ ಆ್ಯನ್ ಎಲಿಮೆಂಟ್ ಜಸ್ಟ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಅಷ್ಟೇ, ಇಂಥ ಎಲಿಮೆಂಟ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಅಥವಾ ಪಾಪ್ ಮಾಡ್ತಾ ಇದ್ದೀನಿ ಅಂತ ಅಷ್ಟೇ ಇದು. ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಟಾಪ್ ಮೈನಸ್ ಆಗುತ್ತೆ ಅಷ್ಟೇ ಇದು. ಸೊ ಟಾಪ್ ಮೈನಸ್ ಆಗುತ್ತೆ ಆ್ಯಂಡ್ ಸ್ಟಾಪ್ ಮಾಡ್ತೀವಲ್ಲ. ಸೊ ರಿಟರ್ನ್ ಏನು, ಟಾಪ್ ಮೈನಸ್ ಟಾಪ್ ವ್ಯಾಲ್ಯೂ 4 ಇದ್ದಿದ್ದೇನಾಯಿತು, 3 ಆಗೋಯ್ತು. ಟಾಪ್ ವ್ಯಾಲ್ಯೂ 3 ಆದಾಗ ಆಟೋಮೆಟಿಕಲಿ ಇವಾಗ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದು 40 ಅಂತ. ಸೊ ಅವಾಗ ಇದು ರಿಮೂವ್ ಆದಂಗೆ. ಓಕೆನಾ. ಸೊ ಇವಾಗ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದು 40.
ಮತ್ತೆ ಇನ್ನೊಂದ್ಸಲ ನಾನು ಪಾಪ್ ಫಂಕ್ಷನ್ ಕಾಲ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ಮತ್ತೆ ಇನ್ನೊಂದ್ಸಲ ಪಾಪ್ ಫಂಕ್ಷನಿಗೆ ಬರ್ತೀನಿ. ಆವಾಗ ಎಗೈನ್ ಇಫ್ ಟಾಪ್ ಈಸ್ ಈಕ್ವಲ್ ಟು -1 ನೋ, ಕಂಡೀಷನ್ ಫಾಲ್ಸ್, ಇಟ್ ಸಮ್ ವ್ಯಾಲ್ಯೂ 3 ಅಂತ ಇದೆ. ಇವಾಗ ಎಲ್ಸ್ ಪಾಪ್ಡ್ ಎಲಿಮೆಂಟ್ ಈಕ್ವಲ್ಸ್ %d ಸ್ಟ್ಯಾಕ್ ಆಫ್ ಟಾಪ್, ಸ್ಟ್ಯಾಕ್ ಆಫ್ ಟಾಪಲ್ಲಿ 3 ನಲ್ಲಿ ಏನಿದೆ 40 ಅಂತ ಇದೆ, ಪಾಪ್ಡ್ ಎಲಿಮೆಂಟ್ ಈಕ್ವಲ್ಸ್ 40 ಅಂತ ಡಿಸ್ಪ್ಲೇ ಮಾಡುತ್ತೆ ನಮಗೆ. ಅದಾದಮೇಲೆ ಸೊ ಟಾಪ್ ಮೈನಸ್ ಟಾಪ್ ವ್ಯಾಲ್ಯೂ 3 ಇದ್ದಿದ್ದು 2 ಆಯಿತು, ಅಂದರೆ ಇಲ್ಲಿಗೆ ಬಂದ್ಬಿಡ್ತು ಟಾಪ್, ಸೊ ಇದು ಕ್ಲೋಸ್ ಆಯಿತು. ಅವಾಗ ಇದು ಆಟೋಮೆಟಿಕಲಿ ಡಿಲೀಟ್ ಆದಂಗೆ. ಅಗೇನ್ ಮತ್ತೆ ಪಾಪ್ ಫಂಕ್ಷನ್ ಕಾಲ್ ಮಾಡಿದ್ರೆ ಮತ್ತೆ ಚೆಕ್ ಮಾಡ್ತಾರೆ, ಟಾಪ್ ಈಸ್ ಈಕ್ವಲ್ ಟು -1 ನೋ. ನೆಕ್ಸ್ಟ್ ಎಲ್ಸ್ ಪಾಪ್ಡ್ ಎಲಿಮೆಂಟ್ ಈಕ್ವಲ್ಸ್ 30, ಪಾಪ್ಡ್ ಎಲಿಮೆಂಟ್ ಈಕ್ವಲ್ಸ್ 30 ಅಂತ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಟಾಪ್ ಮೈನಸ್ ಟಾಪ್ ವ್ಯಾಲ್ಯೂ 2 ಇದ್ದಿದ್ದು 1 ಆಗುತ್ತೆ, ದಿಸ್ ವಿಲ್ ಬಿ ದ ಟಾಪ್. ಅಗೇನ್ ಅದೇ ಥರ ನಾವು ರಿಮೂವ್ ಮಾಡ್ತಾ ಬರ್ತೀವಿ. ಸೊ ಅವಾಗ ಏನಾಗುತ್ತೆ 20 ಡಿಲೀಟ್ ಆಯಿತು, 10 ಡಿಲೀಟ್ ಆಯಿತು, ಲಾಸ್ಟಿಗೆ ಏನಾಗುತ್ತೆ ಟಾಪ್ ವ್ಯಾಲ್ಯೂ -1 ಆಗೋಯ್ತು, ಟಾಪ್ ವ್ಯಾಲ್ಯೂ -1 ಅಂತ ಇದೆ. ಇವಾಗ ಮತ್ತೆ ನಾನು ಏನು ಮಾಡ್ತೀನಿ, ಪಾಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅವಾಗ ಮತ್ತೆ ಪಾಪ್ ಫಂಕ್ಷನ್ ಕಾಲ್ ಆಗುತ್ತೆ, ಇಫ್ ಟಾಪ್ ಈಸ್ ಈಕ್ವಲ್ ಟು -1 ಎಸ್, ಟಾಪ್ ಈಸ್ ಈಕ್ವಲ್ ಟು -1. ಸೊ ಅವಾಗ ಏನಾಗುತ್ತೆ ಪ್ರಿಂಟ್ ಸ್ಟಾಕ್ ಈಸ್ ಅಂಡರ್ ಫ್ಲೋ ಅಂತ ಡಿಸ್ಪ್ಲೇ ಆಗುತ್ತೆ, ಸ್ಟಾಕ್ ಈಸ್ ಅಂಡರ್ ಫ್ಲೋ ಅಂತ ಡಿಸ್ಪ್ಲೇ ಆಗುತ್ತೆ. ಎಲ್ಸ್ ಬ್ಲಾಕಿಗೆ ಬರೋದೇ ಇಲ್ಲ, ಸೊ ಬಿಕಾಸ್ ಸ್ಟಾಕ್ ಈಸ್ ಎಂಪ್ಟಿ. ಓಕೆನಾ. ಸೊ ದಿಸ್ ದ ಪಾಪ್ ಆಪರೇಷನ್ ಆನ್ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಆಪರೇಷನಲ್ಲಿ ಡಿಸ್ಪ್ಲೇ ಫಂಕ್ಷನ್ ನೋಡೋಣ, ಅಂದರೆ ಡಿಸ್ಪ್ಲೇ ಆಪರೇಷನ್ ನೋಡೋಣ. ಓಕೆ, ಸೊ ಡಿಸ್ಪ್ಲೇ ಆಪರೇಷನ್ ಮೀನ್ಸ್ ಐ ಹ್ಯಾವ್ ಟು ಡಿಸ್ಪ್ಲೇ ಆಲ್ ದ ಎಲಿಮೆಂಟ್ಸ್ ಆಫ್ ದ ಸ್ಟ್ಯಾಕ್, ಸ್ಟ್ಯಾಕಲ್ಲಿರೋ ಎಲ್ಲ ಎಲಿಮೆಂಟ್ಸ್ನ ನಾನು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಓಕೆ, ಅದಕ್ಕೆ ಆಲ್ಗರಿದಮ್ ನೋಡೋಣ. ಸೊ ಆಲ್ಗರಿದಮ್ ಡಿಸ್ಪ್ಲೇ ಸ್ಟ್ಯಾಕ್ ಟಾಪ್, 2 ವೇರಿಯಬಲ್ ಇದ್ರೆ ಸಾಕು ನಮಗೆ. ಓಕೆ, ಸ್ಟ್ಯಾಕ್ ಅಂದರೆ ದರ್ ಇಸ್ ಅ ಅರೇ, ಟಾಪ್ ಅಂದರೆ ದರ್ ಇಸ್ ಅ ಟಾಪ್ ಮೋಸ್ಟ್ ಎಲಿಮೆಂಟ್. ಓಕೆ, ಸೊ ಇಲ್ಲಿ ಸೊ ಫಸ್ಟ್ ಸ್ಟೆಪಿಗೆ ಬರೋಣ. ಇಲ್ಲೂ ಅಷ್ಟೇ ಡಿಸ್ಪ್ಲೇ ಮಾಡಬೇಕಾದ್ರೆ ಬೈ ಚಾನ್ಸ್ ಎಲಿಮೆಂಟ್ಸೇ ಇರಲಿಲ್ಲ, ಅವಾಗ ನಾನು ಡಿಸ್ಪ್ಲೇ ಅಂತ ಕೊಟ್ಟೆ, ಎಲ್ಲಿ ಎಲಿಮೆಂಟ್ಸೇ ಇಲ್ಲ, ಸ್ಟ್ಯಾಕ್ ಒಳಗೆ ಒಂದು ಎಲಿಮೆಂಟ್ಸ್ ಇಲ್ಲ, ಅಂಥ ಸಿಚುವೇಷನಲ್ಲಿ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ ಅಂತ ಡಿಸ್ಪ್ಲೇ ಆಗಬೇಕು. ಓಕೆನಾ. ಸೊ ಇಲ್ಲಿ ಚೆಕ್ ಮಾಡೋಣ. ಸೊ ಇಫ್ ಟಾಪ್ ಈಸ್ ಈಕ್ವಲ್ ಟು -1 ಆಗಿದ್ರೆ, ಇಫ್ ಟಾಪ್ ಈಸ್ ಈಕ್ವಲ್ ಟು -1, ಸೊ ಅವಾಗ ಸೊ ಪ್ರಿಂಟ್ ಎಫ್ ಅಥವಾ ಪ್ರಿಂಟ್ ಸೊ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ, ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ ಅಂತ ಪ್ರಿಂಟ್ ಮಾಡ್ತೀವಿ. ಬೈ ಚಾನ್ಸ್ ಇಲ್ಲ ಅಂದರೆ ಇಟ್ ಕಂಟೈನ್ಸ್ ಸಮ್ ಎಲಿಮೆಂಟ್ಸ್ ಏನಾದರೂ ಇದೆ, ನಾವಿವಾಗ ಡಿಸ್ಪ್ಲೇ ಎಲ್ಲಿಂದ ಮಾಡಬೇಕು ಅಂದರೆ ಟಾಪ್ ಮೋಸ್ಟ್ ಎಲಿಮೆಂಟಿಂದ ಡಿಸ್ಪ್ಲೇ ಮಾಡಬೇಕಾಗುತ್ತೆ. ವಿ ಆರ್ ನಾಟ್ ಡಿಸ್ಪ್ಲೇ ಫ್ರಮ್ ಬಾಟಮ್, ಅಂದರೆ 10, 20, 30, 40, 50 ಆ ಥರ ಮಾಡೋಂಗಿಲ್ಲ. ಟಾಪ್ ಮೋಸ್ಟ್ ಎಲಿಮೆಂಟ್ ಟು ದ ಅಪ್ ಟು ದ ಇಂಡೆಕ್ಸ್ ವ್ಯಾಲ್ಯೂ 0ವರೆಗೂ ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಓಕೆನಾ. ಸರಿ ನೋಡಿ. ಸೊ ಇವಾಗ ವಿ ಹ್ಯಾವ್ ಟು ಯೂಸ್ ದ ಲೂಪಿಂಗ್, ಒಂದು ಲೂಪಿಂಗ್ನ ಯೂಸ್ ಮಾಡ್ಕೊತೀವಿ. ಬಿಫೋರ್ ದಟ್ ವಿ ಹ್ಯಾವ್ ಟು ಪ್ರಿಂಟ್ ಟಾಪ್ ಅಂತ ಹಾಕೋಣ, ದಿಸ್ ವಿಲ್ ಬಿ ದ ಟಾಪ್ ಅಂತ. ಓಕೆನಾ. ಅಂದರೆ ನಮ್ಗೆ ಔಟ್ಪುಟ್ಟಲ್ಲಿ ಹೆಂಗೆ ಬರುತ್ತೆ, ಟಾಪ್ ಅಂತ ಬಂದು ಒಂದು ಆರೋ ಮಾರ್ಕ್ ಬಂತು, ಟಾಪ್ ಅಂತ ಬಂದು ಒಂದು ಆರೋ ಮಾರ್ಕ್ ಬಂದಿದೆ. ಇವಾಗ ವಿ ಹ್ಯಾವ್ ಟು ಯೂಸ್ ದ ಫಾರ್ ಲೂಪ್, ಒಂದು ಫಾರ್ ಲೂಪ್ ಯೂಸ್ ಮಾಡೋಣ. ಇಲ್ಲೊಂದು ವೇರಿಯೇಬಲ್ ತೊಗೊತೀವಿ, ಅಂದರೆ ನಾವು ಟಾಪನ್ನ ಚೇಂಜ್ ಮಾಡೋಂಗಿಲ್ಲ, ವೇರಿಯೇಬಲ್ನ ಪೊಸಿಷನ್ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋ ಹಾಗಿಲ್ಲ. ವಿ ಹ್ಯಾವ್ ಟು ಟೇಕ್ ದ ಟೆಂಪರರಿ ವೇರಿಯೇಬಲ್ ಐ ಇಲ್ಲಿ. ಸೊ ಐ ಈಸ್ ಈಕ್ವಲ್ ಟು ಟಾಪ್ ಅಂತ ತೊಗೋಣ, ಅಂದರೆ ಟಾಪ್ ಎಲ್ಲಿರುತ್ತೆ ಅಲ್ಲಿಗೆ ಐ ಅಂತ ಹಾಕೊತೀವಿ. ಸರಿನಾ. ಸೊ ಇಲ್ಲಿಗೆ ಐ ಅಂತ ಬಂತು, ಟಾಪ್ ವ್ಯಾಲ್ಯೂ ಏನಿರುತ್ತೆ ಅಲ್ಲಿಗೆ ಐ ಅಂತ ಪ್ಲೇಸ್ ಮಾಡ್ಕೊಂಡು. ನೆಕ್ಸ್ಟ್ ಐ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಐ ವ್ಯಾಲ್ಯೂ 0 ಆಗೋವರೆಗೂ ಕೂಡ ನಾವೇನು ಮಾಡ್ತೀವಿ, ಈ ಲೂಪಿಂಗ್ನ ರಿಪೀಟ್ ಮಾಡ್ತಾ ಬರ್ತೀವಿ. ಆ್ಯಂಡ್ ಎವರಿ ಇಟರೇಷನಲ್ಲಿ ಐ ಮೈನಸ್ ಆಗಬೇಕು, ಐ ಮೈನಸ್ ಡಿಕ್ರಿಮೆಂಟ್ ಆಗ್ತಾ ಬರುತ್ತೆ. ಓಕೆನಾ. ಸೊ ಇಲ್ಲಿ ನೋಡೋಣ. ಸೊ ಈಗ ಐ ಈಸ್ ಈಕ್ವಲ್ ಟು ಟಾಪ್ ಅಂದರೆ ಐ ವ್ಯಾಲ್ಯೂ ಏನಿದೆ 4 ಇದೆ, 4 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಕಂಡೀಷನ್ ಟ್ರೂ. ಇವಾಗ ನಾವೇನು ಮಾಡೋಣ, ಸೊ ಪ್ರಿಂಟ್ ಸ್ಟ್ಯಾಕ್ ಆಫ್ ಐನ ಪ್ರಿಂಟ್ ಮಾಡೋಣ. ಸ್ಟ್ಯಾಕ್ ಆಫ್ ಐ ಅಂದರೆ ಸ್ಟ್ಯಾಕ್ ಆಫ್ 4ಅಲ್ಲಿ ಏನಿದೆ 50 ಅಂತ ಇದೆ, 50 ಅಂತ ಬಂತು. ಡಿಸ್ಪ್ಲೇ ಮಾಡ್ಬೇಕಾದ್ರೆ ಫಸ್ಟು ಟಾಪ್ ಅಂತ ಪ್ರಿಂಟ್ ಮಾಡಿದ್ದು, ಈಗ 50 ಅಂತ ಬಂತು. ನೆಕ್ಸ್ಟ್ ಅಗೈನ್ ಲೂಪಿಂಗ್ ರಿಪೀಟ್ ಆಗುತ್ತೆ, ಐ ಮೈನಸ್ ಐ ವ್ಯಾಲ್ಯೂ 4 ಇದ್ದಿದ್ದು 3 ಆಯಿತು, ಐ ವ್ಯಾಲ್ಯೂ 3 ಹತ್ರ ಬರುತ್ತೆ. ಮತ್ತೆ ಇಟ್ ವಿಲ್ ಚೆಕ್ಸ್ 3 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಕಂಡೀಷನ್ ಟ್ರೂ. ಒಡೆ ಬರುತ್ತೆ ಪ್ರಿಂಟ್ ಸ್ಟ್ಯಾಕ್ ಆಫ್ 3 ನಲ್ಲಿ ಏನಿದೆ 40 ಇದೆ, 40 ಅಂತ ಪ್ರಿಂಟ್ ಆಯಿತು. ಮತ್ತು ಐ ಮೈನಸ್ ಐ ವ್ಯಾಲ್ಯೂ 3 ಇದ್ದಿದ್ದು 2 ಆಯಿತು, ಐ ವ್ಯಾಲ್ಯೂ 3 ಇದ್ದು 2 ಆಯಿತು. ಮತ್ತು 2 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಸೊ ಕಂಡೀಷನ್ ಟ್ರೂ. ಒಡೆ ಬರುತ್ತೆ ಸ್ಟ್ಯಾಕ್ ಆಫ್ 2 ನಲ್ಲಿ ಏನಿದೆ 30 ಅಂತ ಇದೆ, 30 ಅಂತ ಪ್ರಿಂಟ್ ಆಗುತ್ತೆ. ಮತ್ತು ಅಗೈನ್ ಸೊ ಐ ಮೈನಸ್ ಸೊ ಐ ಮೈನಸ್ 2 ಇದ್ದಿದ್ದು 1 ಆಯಿತು. ಅಗೈನ್ 1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಸೊ ಕಂಡೀಷನ್ ಟ್ರೂ. ಪ್ರಿಂಟ್ ಸ್ಟ್ಯಾಕ್ ಆಫ್ 1 ನಲ್ಲಿ ಏನಿದೆ 20 ಅಂತ ಇದೆ, 20 ಅಂತ ಪ್ರಿಂಟ್ ಆಯಿತು. ಮತ್ತು ಅಗೈನ್ ಐ ಮೈನಸ್ ಅಂದರೆ 1 ಇದ್ದಿದ್ದು 0 ಆಗುತ್ತೆ, 0 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಕಂಡೀಷನ್ ಟ್ರೂ. ಪ್ರಿಂಟ್ ಸ್ಟ್ಯಾಕ್ ಆಫ್ 0 ನಲ್ಲಿ ಏನಿದೆ 10 ಅಂತ ಇದೆ. ಅಗೈನ್ ಐ ಮೈನಸ್ ಐ ವ್ಯಾಲ್ಯೂ 0 ಇದ್ದಿದ್ದು ಐ ವ್ಯಾಲ್ಯೂ -1 ಆಗಿಬಿಡುತ್ತೆ. ಓಕೆ, ಐ ವ್ಯಾಲ್ಯೂ -1 ಆಯಿತು. ಅಗೈನ್ -1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ನೋ, ಕಂಡೀಷನ್ ಫಾಲ್ಸ್. ಅವಾಗ ಏನಾಗುತ್ತೆ, ಲೂಪಿಂಗ್ ಸ್ಟಾಪ್ ಆಗುತ್ತೆ, ಕ್ಲೋಸ್ ದ ಎಲ್ಸ್ ಬ್ಲಾಕ್. ಸೊ ನಾವು ನೆಕ್ಸ್ಟು ರಿಟರ್ನ್ ಅಂತ ಬರೀಬೋದು. ಡಿಸ್ಪ್ಲೇನಲ್ಲಿ ನಮ್ಗೆ ಹೆಂಗೆ ಬಂತು, ಟಾಪ್ ಯಾವುದು 50 ಇಲ್ಲಿದೆ ನೋಡಿ,
50, 40, 30, 20, 10. This will be the output. So ಇದು ಡಿಸ್ಪ್ಲೇ ಆಪರೇಷನ್. ಸ್ಟ್ಯಾಕ್ ಕಂಪ್ಲೀಟ್ ಒಂದು ಪ್ರೋಗ್ರಾಮ್ ನಾವು ನೋಡೋಣ. ಸೊ ಅಂದರೆ ಒಂದು ಪ್ರೋಗ್ರಾಮ್ ಅದರಲ್ಲಿ ಪುಷ್ ಪಾಪ್ ಡಿಸ್ಪ್ಲೇ ಒಂದು ಮೆನು ಡ್ರಿವನ್ ಪ್ರೋಗ್ರಾಮ್ನ ಬರೀಬೇಕಾಗುತ್ತೆ. ಏನು ಮೆನು ಡ್ರಿವನ್ ಪ್ರೋಗ್ರಾಮ್ ಅಂದರೆ, ಸೊ ಹ್ಯಾವ್ ಟು ಟೇಕ್ 1 ಅಂತ ಕೊಡ್ತೀವಿ, ದಟ್ ಇಸ್ ಫಾರ್ ದ ಪುಷ್. 2 ಅಂತ ಕೊಡ್ತೀವಿ, ದಟ್ ಇಸ್ ಫಾರ್ ದ ಪಾಪ್. 3 ಅಂತ ಕೊಡ್ತೀವಿ, ದಟ್ ಇಸ್ ಫಾರ್ ದ ಡಿಸ್ಪ್ಲೇ. 4 ಅಂತ ಕೊಟ್ಟರೆ ದಟ್ ಇಸ್ ಫಾರ್ ದ ಎಕ್ಸಿಟ್. ಸೊ ನಾವೇನು ಮಾಡ್ತೀವಿ, ಚಾಯ್ಸ್ನ ಮೆನ್ಷನ್ ಮಾಡ್ತಾ ಹೋಗ್ತೀವಿ. ಎವ್ರಿ ಟೈಮ್ ವಿ ಹ್ಯಾವ್ ಟು ಮೆನ್ಷನ್ ದ ಚಾಯ್ಸ್. ಸೊ ಪುಷ್, ಪಾಪ್, ಡಿಸ್ಪ್ಲೇ ಆ್ಯಂಡ್ ಎಕ್ಸಿಟ್. 1 ಅಂದರೆ ಪುಷ್, 2 ಅಂದರೆ ಪಾಪ್, 3 ಫಾರ್ ಡಿಸ್ಪ್ಲೇ, 4 ಅಂದರೆ ಎಕ್ಸಿಟ್. ಇಲ್ಲಿ ಎಂಟರ್ ಯುವರ್ ಚಾಯ್ಸ್ ಅಂತ ಕೊಡ್ತೀವಿ. ಎಂಟರ್ ಯುವರ್ ಚಾಯ್ಸ್. ನಾನು ಏನು ಚಾಯ್ಸ್ ಕೊಡ್ತೀನಿ ಅಂದರೆ ಚಾಯ್ಸ್ 1 ಅಂತ ಏನಾದರೂ ಕೊಟ್ಟರೆ ಪುಷ್ ಫಂಕ್ಷನ್ ಕಾಲ್ ಆಗಬೇಕು. ಚಾಯ್ಸ್ 2 ಅಂತ ಕೊಟ್ಟರೆ ಪಾಪ್ ಫಂಕ್ಷನ್ ಕಾಲ್ ಆಗಬೇಕು. ಚಾಯ್ಸ್ 3 ಅಂತ ಕೊಟ್ಟರೆ ಡಿಸ್ಪ್ಲೇ ಫಂಕ್ಷನ್ ಕಾಲ್ ಆಗಬೇಕು. ಚಾಯ್ಸ್ 4 ಅಂತ ಕೊಟ್ಟರೆ ಎಕ್ಸಿಟ್ ಆಗಬೇಕು. ಓಕೆ, ದಿಸ್ ವಿಲ್ ಬಿ ಕಾಲ್ಡ್ ಇಸ್ ಅ ಮೆನು ಡ್ರಿವನ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಸೊ ಮೆನು ಡ್ರಿವನ್ ಪ್ರೋಗ್ರಾಮ್ ಅಂತ ಇದು. ಓಕೆನಾ, ಈ ಪ್ರೋಗ್ರಾಮ್ನ ಹೇಗೆ ಬರೆಯೋದು ಅಂತ ನೋಡೋಣ. ಆ್ಯಂಡ್ ಕಂಪ್ಲೀಟ್ ಸ್ಟ್ಯಾಕ್ ಪ್ರೋಗ್ರಾಮ್ ಹೇಗೆ ಬರೆಯೋದು ಮೆನು ಡ್ರಿವನ್ ಯೂಸ್ ಮಾಡಿಕೊಂಡು. ಓಕೆ, ಸ್ಟ್ಯಾಕ್ ಆಪರೇಷನ್ಸ್ ಮೇಲೆ ಒಂದು ಪ್ರೋಗ್ರಾಮ್ನ ಪರ್ಫಾರ್ಮ್ ಮಾಡೋಣ. ಸೊ ಈ ಪ್ರೋಗ್ರಾಮ್ ಟು ಪರ್ಫಾರ್ಮ್ ಆಪರೇಷನ್ಸ್ ಆನ್ ಸ್ಟ್ಯಾಕ್. ಓಕೆ, ಈಗ ಒಂದು ಪ್ರೋಗ್ರಾಮ್ ಬರೀಬೇಕಾಗುತ್ತೆ. ಸೊ ಈಗ ಆ್ಯಶ್ ಇನ್ಕ್ಲೂಡ್ ಇಂದನೇ ಸ್ಟಾರ್ಟ್ ಮಾಡ್ತೀವಿ. ಯೂಸಿಂಗ್ ಸಿ ಪ್ರೋಗ್ರಾಮಿಂಗ್ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಆ್ಯಶ್ ಇನ್ಕ್ಲೂಡ್ stdio.h ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಫೈಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್ ಆ್ಯಶ್ ಇನ್ಕ್ಲೂಡ್ conio.h conio.h ಹೆಡರ್ ಫೈಲ್ನ ನಾವು ಯೂಸ್ ಮಾಡ್ತಾ ಇದ್ವಿ. ಸೊ ಅದಾದಮೇಲೆ ಸೊ ಆ್ಯಶ್ ಇನ್ಕ್ಲೂಡ್ process.h ಅಂತ process.h ಅಂತ ಒಂದು ಫಂಕ್ಷನ್ ಯೂಸ್ ಮಾಡ್ತೀವಿ. ಹೆಡರ್ ಫೈಲ್ನ ಯೂಸ್ ಮಾಡ್ತೀವಿ. ಏನು process.h ಹೆಡರ್ ಫೈಲ್ ಅಂತಂದರೆ ಅದರೊಳಗಡೆ ಎಕ್ಸಿಟ್ ಅಂತ ನಾವು ಒಂದು ಫಂಕ್ಷನ್ನ ಯೂಸ್ ಮಾಡ್ತೀವಿ. ಒಂದು ಬಿಲ್ಟಿನ್ ಫಂಕ್ಷನ್ ಯೂಸ್ ಮಾಡ್ತೀವಿ ಎಕ್ಸಿಟ್ ಅಂತ. ಆ ಫಂಕ್ಷನ್ ಕೆಲಸ ಏನು ಅಂದರೆ ಟರ್ಮಿನೇಟ್ ಮಾಡುತ್ತೆ, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ನ ಸ್ಟಾಪ್ ಮಾಡಿಬಿಡುತ್ತೆ. ಇಮಿಡಿಯೇಟು ಸ್ಟಾಪ್ ಮಾಡಿ ಪ್ರೋಗ್ರಾಮಿಗೆ ಬಂದ್ಬಿಡುತ್ತೆ. ಓಕೆನಾ, ಎಕ್ಸಿಕ್ಯೂಷನ್ ಸ್ಟಾಪ್ ಮಾಡಿ ಪ್ರೋಗ್ರಾಮಿಗೆ ಬರುತ್ತೆ. ದಟ್ ಇಸ್ ಎಕ್ಸಿಟ್ ಫಂಕ್ಷನ್. ಓಕೆ, ಸೊ ಈ 3 ಫಂಕ್ಷನ್ಸ್ನ ನಾವು ಈ 3 ಹೆಡರ್ ಫೈಲ್ಸ್ನ ನಾವು ಯೂಸ್ ಮಾಡ್ತಾ ಬರ್ತೀವಿ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ದ ಗ್ಲೋಬಲ್ ವೇರಿಯಬಲ್ ಇಂಟೀಜರ್ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಆಫ್ 5 ಅಂತ ತೊಗೊಂಡು. ಓಕೆನಾ, ಇಂಟೀಜರ್ ಸ್ಟ್ಯಾಕ್ ಆಫ್ 5. ಸೊ ಅದಕ್ಕಿಂತ ಮುಂಚೆ ಸೊ ಇಲ್ಲಿ ಒಂದು ಆ್ಯಶ್ ಡಿಫೈನ್ ಅಂತ ಒಂದು ಕಾನ್ಸ್ಟೆಂಟ್ನ ನಾವು ಕ್ರಿಯೇಟ್ ಮಾಡ್ಕೊಬೇಕಾಗುತ್ತೆ. ಮ್ಯಾಕ್ಸ್ ಅಂತ ಒಂದು ಕಾನ್ಸ್ಟೆಂಟ್ ಕ್ರಿಯೇಟ್ ಮಾಡ್ತೀವಿ. ಸೊ ವಿ ಹ್ಯಾವ್ ಟು ಯೂಸ್ ಆ್ಯಶ್ ಡಿಫೈನ್ ಮ್ಯಾಕ್ಸ್ 5 ಅಂತ ತೊಗೊತೀವಿ. ಆ್ಯಶ್ ಡಿಫೈನ್ ಮ್ಯಾಕ್ಸ್ 5 ಅಂತ. ಓಕೆನಾ, ಅಂದರೆ ಕಾನ್ಸ್ಟೆಂಟ್ನ ಕ್ರಿಯೇಟ್ ಮಾಡೋದಕ್ಕೆ ಮ್ಯಾಕ್ಸ್ ವ್ಯಾಲ್ಯೂ 5 ಅಂತ ಒಂದು ಕಾನ್ಸ್ಟೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಇದಾದಮೇಲೆ ಸೊ ವಿ ಹ್ಯಾವ್ ಟು ಟೇಕ್ ಇಂಟೀಜರ್ ಸ್ಟ್ಯಾಕ್ ಆಫ್ 5 ಅಂದರೆ ಒಂದು ಗ್ಲೋಬಲ್ ವೇರಿಯಬಲ್ ತೊಗೊತೀವಿ. ಒಂದು ಅರೇ ತೊಗೊತಾ ಇದ್ದೀವಿ ಸ್ಟ್ಯಾಕ್ ಅಂತ. ದಟ್ ಇಸ್ ಅ ಗ್ಲೋಬಲ್ ವೇರಿಯಬಲ್. ಸೊ ಇದಾದಮೇಲೆ ಸೊ ಹ್ಯಾವ್ ಟು ಟೇಕ್ ಇಂಟೀಜರ್ ಟಾಪ್ ಈಸ್ ಈಕ್ವಲ್ ಟು -1. ಇನಿಷಿಯಲಿ ಟಾಪ್ ವ್ಯಾಲ್ಯೂ -1 ಆಗಿರುತ್ತೆ. ಓಕೆನಾ, ಇನಿಷಿಯಲಿ. ಸೊ ಇದಾದಮೇಲೆ ಸೊ ಹ್ಯಾವ್ ಟು ಟೇಕ್ ದ ವೈಡ್ ಮೇನ್. ಸೊ ವೈಡ್ ಮೇನ್ ತೊಗೊಳ. ಸೊ ಇದಾದಮೇಲೆ ಸೊ ಹ್ಯಾವ್ ಟು ರೈಟ್ ದ ಫಂಕ್ಷನ್ ಪ್ರೋಟೋಟೈಪ್ಸ್. ಸೊ ಫಂಕ್ಷನ್ ಪ್ರೋಟೋಟೈಪ್ಸ್ನ ಬರ್ಕೊಬೇಕಾಗುತ್ತೆ. ಸೊ ವೈಡ್ ಪುಷ್ ಅಂತ ತೊಗೊಳ. ಸೊ ವೈಡ್ ಪುಷ್ ಸೆಮಿಕೋಲನ್ ಹಾಕ್ತೀನಿ. ನೆಕ್ಸ್ಟ್ ವೈಡ್ ಪಾಪ್ ಸೆಮಿಕೋಲನ್. ನೆಕ್ಸ್ಟ್ ವೈಡ್ ಡಿಸ್ಪ್ಲೇ. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಾರ್ಟ್ ರೈಟಿಂಗ್ ದ ವೈಡ್ ಮೈನ್ ಸ್ಟಾರ್ಟ್ ಮಾಡ್ಕೊತೀವಿ. ಓಕೆನಾ, ವೈಡ್ ಮೇನ್ ಸ್ಟಾರ್ಟ್ ಆಗುತ್ತೆ. ಸೊ ವೈಡ್ ಮೇನಲ್ಲಿ ಸೊ ಹ್ಯಾವ್ ಟು ರೈಟ್ ದ ಮೆನು ಡ್ರಿವನ್ ಪ್ರೋಗ್ರಾಮ್ ಕಾನ್ಸ್ಟೆಂಟ್ನ ಬರ್ಕೊತೀವಿ. ಇಲ್ಲಿ ಸಮ್ ವೇರಿಯಬಲ್ಸ್ ಬೇಕಾಗುತ್ತೆ. ಸೊ ಯಾವುದು, ಸೊ ಇಂಟೀಜರ್ CH ಅಂತ ತೊಗೊತೀವಿ, ಅಂದರೆ ಚಾಯ್ಸ್. ಸೊ ಇದಾದಮೇಲೆ CLR SCR ಕ್ಲಿಯರ್ ಸ್ಕ್ರೀನ್ ಆಯಿತು. ಸೊ ದಿಸ್ ಇಸ್ ದ ಒನ್ ಪೋರ್ಷನ್ ಆಫ್ ದ ಪ್ರೋಗ್ರಾಮ್. ವೈಡ್ ಮೇನಲ್ಲಿ ಇದ್ದೀವಿ, CLR SCR ಆಯಿತು. ಸೊ ಇಲ್ಲಿ ಕಂಟಿನ್ಯೂಷನ್ ಮಾಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ದ ವೈಲ್ 1 ಅಂತ ತೊಗೊತೀವಿ. ವೈಲ್ 1 ಅಂತ ಅಂದರೆ ದಟ್ ಇಸ್ ಅ ಇನ್ಫೈನೈಟ್ ಲೂಪ್ಗೆ ಹೋಗುತ್ತೆ. ಕಂಟ್ರೋಲ್ ಏನಾಗುತ್ತೆ, ಇನ್ಫೈನೈಟ್ ಲೂಪ್ಗೆ ಹೋಗುತ್ತೆ. ಆ ಲೂಪಿಂದ ಹೊರಗಡೆ ಬರೋದಕ್ಕೆ ನಾವೇನು ಮಾಡ್ತೀವಿ, ಎಕ್ಸಿಟ್ ಫಂಕ್ಷನ್ನ ಯೂಸ್ ಮಾಡ್ತೀವಿ. ಓಕೆ, ವೈಲ್ 1 ಅಂತ ಅಂದರೆ ದಟ್ ಇಸ್ ಅ ಇಂಟೀಜರ್ ವ್ಯಾಲ್ಯೂ. ಇದರೊಳಗಡೆ ವೈಲ್ ಲೂಪ್ ಒಳಗಡೆ ಏನಾದರೂ ಒಂದು ಕಂಡೀಷನ್ನ ಕೊಡ್ತೀವಿ. 1 ಅಂದರೆ ಕಂಡೀಷನ್ ಟ್ರೂ ಆಗಿರುತ್ತೆ ಯಾವಾಗಲೂ ಕೂಡ. ಸರಿನಾ, ನೀವು ಯಾವ್ದು ನಂಬರ್ ಬೇಕಾದ್ರೂ ಕೊಡ್ಬೋದು. ವೈಲ್ 10, 20, 30, 40 ಏನು ಬೇಕಾದ್ರೂ ಕೊಡ್ಬೋದು. ಸೊ ಯಾವಾಗಲೂ ಕೂಡ ಟ್ರೂ ಆಗಿರುತ್ತೆ. 0 ಅಂದರೆ ಫಾಲ್ಸು. ಇನ್ ರಿಮೈನಿಂಗ್ ಬೇರೆ ಏನೇ ಕೊಟ್ಟರು ಕೂಡ ಟ್ರೂ ಅಂತ. ಓಕೆನಾ, ನೀವು 0 ಅಂತ ಕೊಟ್ಟರೆ ಫಾಲ್ಸ್ ಆಗಿಬಿಡುತ್ತೆ. ರಿಮೈನಿಂಗ್ ನೀವು 1, 2, 3, 4, -1, -2 ಆ ಥರ ಕೊಟ್ಟರು ಕೂಡ ಟ್ರೂ ಆಗಿರುತ್ತೆ. ದಟ್ ಇಸ್ ಅ ಇನ್ಫೈನೈಟ್ ಲೂಪ್ಗೆ ಹೋಗುತ್ತೆ. ಇದು ರಿಪೀಟೆಡ್ ಎಕ್ಸಿಕ್ಯೂಷನ್ ಆಗ್ತಾನೆ ಇರಬೇಕು. ಸೊ ಇದ್ರೊಳಗಡೆ ಬರೋಣ. ಸೊ ಇದರಲ್ಲಿ ಸೊ ಪ್ರಿಂಟ್ ಎಫ್ ಸ್ಲ್ಯಾಶನ್ 1 ಫಾರ್ ಪುಷ್. ಸೊ 1 ಫಾರ್ ಪುಷ್. ಸೊ ನೆಕ್ಸ್ಟ್ ಅಗೈನ್ ಸೊ ಪ್ರಿಂಟ್ ಎಫ್ ಸ್ಲ್ಯಾಶನ್ 2 ಫಾರ್ ಪಾಪ್ ಅಂತ. ಸೊ ನೆಕ್ಸ್ಟ್ ಅಗೈನ್ ಸೊ ಪ್ರಿಂಟ್ ಎಫ್ ಸ್ಲ್ಯಾಶನ್ 3 ಫಾರ್ ಡಿಸ್ಪ್ಲೇ. So next again so printf /n 4 for
ಸರಿ ಸ್ಲ್ಯಾಶ್ ಎನ್ 4 ಫಾರ್ ಎಕ್ಸಿಟ್ನ ಯೂಸ್ ಮಾಡ್ತೀವಿ. 4 ಆಪ್ಷನ್ಸ್ ಕೊಟ್ಟ ನಾವು. ಇದಾದ್ಮೇಲೆ ಯು ಹ್ಯಾವ್ ಟು ಟೇಕ್ ದ ಚಾಯ್ಸ್. ಸೊ ಪ್ರಿಂಟ್ ಎಫ್ ಸ್ಲ್ಯಾಶ್ ಎನ್ ಎಂಟರ್. ಸೊ ಎಂಟರ್ ಯುವರ್ ಚಾಯ್ಸ್. ಸೊ ಚಾಯ್ಸ್ ಎಂಟ್ರಿ ಮಾಡಿ. ಸೊ ಅಕ್ಸೆಪ್ಟ್ ಮಾಡ್ಕೋಣ. ಸೊ ಸ್ಕ್ಯಾನ್ ಎಫ್ %d, %ch ಚಾಯ್ಸ್ ಅಕ್ಸೆಪ್ಟ್ ಆಗುತ್ತೆ. ಅಂದರೆ 1 ಫಾರ್ ಪುಷ್, 2 ಫಾರ್ ಪಾಪ್, 3 ಫಾರ್ ಡಿಸ್ಪ್ಲೇ, 4 ಫಾರ್ ಎಕ್ಸಿಟ್. ಚಾಯ್ಸ್ 1 2 3 4 ಯಾವ್ದು ಬೇಕಾದ್ರೂ ಕೊಡ್ಬೋದು. ಓಕೆನಾ. ಸೊ ನಾನೇನು ಮಾಡ್ತೀನಿ ಈಗ ಸ್ವಿಚ್ ಕೇಸ್ ಹಾಕೋಣ. ಸ್ವಿಚ್ ಕೇಸ್ನ ಯೂಸ್ ಮಾಡ್ತೀವಿ. ಸ್ವಿಚ್ ಆಫ್ CH. ಈಗ ಒಂದೊಂದೇ ಫಂಕ್ಷನ್ ಕಾಲ್ ಆಗಬೇಕಲ್ಲ, ಸೊ ಅದಕ್ಕೆ. ಸೊ ಈಗ ಕೇಸ್ 1 ಆದರೆ ನಾನು ಏನಾದರೂ 1 ಅಂತ ಮೆನ್ಷನ್ ಮಾಡಿದ್ರೆ ಪುಷ್ ಫಂಕ್ಷನ್ ಕಾಲ್ ಆಗಬೇಕು. ಪುಷ್ ಆ್ಯಂಡ್ ಪುಟ್ ಎ ಬ್ರೇಕ್. ಸೊ ಪುಷ್ ಫಂಕ್ಷನ್ ಕಾಲ್ ಆಗುತ್ತೆ, ಬ್ರೇಕ್ ಆಗುತ್ತೆ, ಅಂದರೆ ಸ್ವಿಚ್ ಕೇಸ್ ಸೊ ಬ್ರೇಕ್ ಆಗುತ್ತೆ, ಹೊರಗಡೆ ಬರುತ್ತೆ. ನೆಕ್ಸ್ಟ್ ಕೇಸ್ 2 ಆದರೆ ಕೇಸ್ 2 ಪಾಪ್ ಫಂಕ್ಷನ್ ಕಾಲ್ ಆಗುತ್ತೆ. ಅಂದರೆ ಇಲ್ಲಿ ಸಪ್ರೇಟ್ ಫಂಕ್ಷನ್ ಬರಿತಾ ಇದ್ದೀವಿ, ಪಾಪ್ ಫಂಕ್ಷನ್ ಕಾಲ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ಕೇಸ್ 3 ಆದರೆ ಸೊ ಕೇಸ್ 3 ಡಿಸ್ಪ್ಲೇ ಫಂಕ್ಷನ್ ತೊಗೊಳುತ್ತೆ. ಸೊ ಪುಟ್ ಎ ಬ್ರೇಕ್. ಕೇಸ್ 3 ಆದರೆ ಸೊ ನೆಕ್ಸ್ಟ್ ಅದೇ ಥರ ಕೇಸ್ 4. ಸೊ ಇಲ್ಲಿ ಕಂಟಿನ್ಯೂಷನ್ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ಕಂಟಿನ್ಯೂಷನ್ ಮಾಡ್ತೀನಿ. ನೆಕ್ಸ್ಟು ಕೇಸ್ 4 ಆದರೆ ಕೇಸ್ 4 ಅವಾಗ ಏನಾಗುತ್ತೆ ಎಕ್ಸಿಟ್ 0 ಅಂತ ಕೊಡ್ತೀವಿ. ಎಕ್ಸಿಟ್ ಅನ್ನೋದು ಒಂದು ಬಿಲ್ಟಿನ್ ಫಂಕ್ಷನು. ಅವರೊಡೆ 0 ಅಂತ ನಾವು ಪಾಸ್ ಮಾಡ್ತೀವಿ, ಆಟೋಮೆಟಿಕಲಿ ಟರ್ಮಿನೇಟ್ ಮಾಡುತ್ತೆ, ಎಕ್ಸಿಕ್ಯೂಷನನ್ನು ಟರ್ಮಿನೇಟ್ ಮಾಡಿ ಪ್ರೋಗ್ರಾಮಿಗೆ ಬಂದ್ಬಿಡುತ್ತೆ ಕಂಟ್ರೋಲ್. ಓಕೆನಾ. ಸೊ ಅದು ಈಗ ನಾನು 1 2 3 4 ಅಂತ ಕೊಟ್ಟೆ. ಸೊ ಮಿಸ್ಸಾಗಿ ಏನಾದರೂ ಒಂದು 5 6 10 20 ಅಂತ ಏನೋ ಪ್ರೆಸ್ ಮಾಡಿಬಿಟ್ಟೆ. ಆವಾಗ ನಾವು ಡಿಫಾಲ್ಟ್ನ ಮೆನ್ಷನ್ ಮಾಡೋಣ. ಡಿಫಾಲ್ಟ್. ಸೊ ಇಲ್ಲೇನು ಮಾಡೋಣ, ಪ್ರಿಂಟ್ ಮಾಡೋಣ. ಸೊ ಪ್ರಿಂಟ್ ಎಫ್ ಏನೋ ಪ್ರಿಂಟ್ ಎಫ್ ಸೊ ಇನ್ವ್ಯಾಲಿಡ್ ಇನ್ಪುಟ್. ಸೊ ಇನ್ವ್ಯಾಲಿಡ್ ಇನ್ಪುಟ್ ಅಂತ ಕೊಡೋಣ. ಸೊ ಇನ್ವ್ಯಾಲಿಡ್ ಇನ್ಪುಟ್ ಎಕ್ಸಿಕ್ಯೂಷನ್ ಆಗುತ್ತೆ. ನೆಕ್ಸ್ಟು ಕ್ಲೋಸ್ ದ ಸ್ವಿಚ್ ಕೇಸ್. ಸೊ ಸ್ವಿಚ್ ಕೇಸ್ ಕ್ಲೋಸ್ ಆಗುತ್ತೆ. ನೆಕ್ಸ್ಟು ಕ್ಲೋಸ್ ದ ವೈಲ್ ಲೂಪ್ನ ಕ್ಲೋಸ್ ಮಾಡೋಣ. ಸೊ ನೆಕ್ಸ್ಟು ಸೊ ಕ್ಲೋಸ್ ದ ವೈಡ್ ಮೇನ್. ಸೊ ವೈಡ್ ಮೇನ್ ಕ್ಲೋಸ್ ಮಾಡ್ಕೋಣ. ಇದಿಷ್ಟು ಕೂಡ ವೈಡ್ ಮೇನ್ ಫಂಕ್ಷನ್ ಒಳಗಡೆ ನಾವು ಬರ್ಕೊಳೋದು. ಓಕೆ. ಇವಾಗ ಪುಷ್ ಫಂಕ್ಷನ್ ನೋಡೋಣ. ವೈಡ್ ಮೇನ್ ಆದಮೇಲೆ ವಿ ಹ್ಯಾವ್ ಟು ಕಂಟಿನ್ಯೂ ಮಾಡ್ತೀವಿ ಪ್ರೋಗ್ರಾಮ್. ಸೊ ನೆಕ್ಸ್ಟು ಅದ್ರ ಕಂಟಿನ್ಯೂಷನ್ ವೈಡ್ ಪುಷ್ ಫಂಕ್ಷನ್. ಇವಾಗ ಏನು ಅಂತಂದರೆ ಆ್ಯಕ್ಚುಲಿ ನಮಗೆ ಸ್ಟ್ಯಾಕ್ ಅಂತ ಕ್ರಿಯೇಟ್ ಆಗಿದೆ. ದಟ್ ಇಸ್ ಅ ಸ್ಟ್ಯಾಕ್, ಒಂದು ಮೆಮೊರಿ ಬ್ಲಾಕ್ಸ್ ಸ್ಟ್ಯಾಕ್ ಅಂತ ನಮಗೆ ಕ್ರಿಯೇಟ್ ಆಗಿದೆ. ಸೊ ದಿಸ್ ವಿಲ್ ಬಿ ದ ಸ್ಟ್ಯಾಕ್. ಸೊ ಆಫ್ ಸೈಜ್ 0 1 2 3 ಆ್ಯಂಡ್ 4. ದರ್ ಇಸ್ ಅ ಮ್ಯಾಕ್ಸ್ ಅಂತ ಇದೆ. ಸೊ ಇಟ್ ಕಂಟೈನ್ಸ್ ದ 5. ಸೊ ಟಾಪ್ ಅಂತ ಇರುತ್ತೆ, ಇನಿಷಿಯಲಿ -1 ಅಂತ ಇರುತ್ತೆ. ಇದಿಷ್ಟು ಕೂಡ ರೆಡಿ ಇದೆ ಈಗ. ಓಕೆನಾ. ಸೊ ನೆಕ್ಸ್ಟ್ ವೈಡ್ ಪುಷ್ ಅಂತ ತೊಗೊತಾ ಇದ್ವಿ. ಇದರಲ್ಲಿ ಈಗ ಎಲಿಮೆಂಟ್ ಬೇಕಲ್ಲ, ಹೊಸ ಎಲಿಮೆಂಟು, ಹಾಗಾಗಿ ELE ಅಂತ ತೊಗೊತಾ ಇದ್ದೀನಿ. ಇಂಟ್ ELE ಹೊಸ ಎಲಿಮೆಂಟ್ ಬೇಕಾಗಿದೆ. ಸೊ ಇಂಟ್ ELE ಅಂತ ತೊಗೊಂಡೆ. ಓಕೆನಾ. ಸೊ ನೆಕ್ಸ್ಟ್ ಅಗೈನ್ ಸೊ ಹ್ಯಾವ್ ಟು ಚೆಕ್ ಇಟ್ ಔಟ್. ಸೊ ಇಫ್ ಟಾಪ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ -1 ಆದರೆ, ಫಾರ್ ಎಕ್ಸಾಂಪಲ್ ಆಲ್ರೆಡಿ ಎಲಿಮೆಂಟ್ಸ್ ಫಿಲ್ ಆಗಿಬಿಟ್ಟಿದ್ರೆ, ಸ್ಟ್ಯಾಕ್ ಈಸ್ ಓವರ್ಫ್ಲೋ ಇದ್ರೆ, ಅವಾಗ ಇಫ್ ಟಾಪ್ ಈಸ್ ಈಕ್ವಲ್ ಟು ಮ್ಯಾಕ್ಸ್ -1 ಸೊ ಪ್ರಿಂಟ್ ಎಫ್ /n stack is overflow. Stack is overflow. ಬೈ ಚಾನ್ಸ್ ಇಲ್ಲ ಅಂದರೆ ಇಟ್ ಕಂಟೈನ್ಸ್ ಸಮ್ ಸ್ಪೇಸ್ ನಾವು ಇನ್ಸರ್ಟ್ ಮಾಡ್ಬೋದು. ಬೈ ಚಾನ್ಸ್ ಇಲ್ಲ ಅಂದರೆ ಇಟ್ ಕಂಟೈನ್ಸ್ ಸಮ್ ಸ್ಪೇಸ್ ನಾವು ಇನ್ಸರ್ಟ್ ಮಾಡ್ಬೋದು. ಸೊ ಅವಾಗ ಏನು ಮಾಡೋಣ, ಎಲಿಮೆಂಟ್ ಅಕ್ಸೆಪ್ಟ್ ಮಾಡ್ಕೋಣ. ಸೊ ಪ್ರಿಂಟ್ ಎಫ್ /n ಸೊ ಎಂಟರ್ ಎಲಿಮೆಂಟ್ ಟು ಪುಷ್ ಮಾಡೋದಕ್ಕೆ ಎಲಿಮೆಂಟ್ ಎಂಟ್ರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಓಕೆನಾ. ಸೊ ನೆಕ್ಸ್ಟ್ ಅಕ್ಸೆಪ್ಟ್ ಮಾಡ್ಕೋಣ. ಸೊ ಸ್ಕ್ಯಾನ್ ಎಫ್ %d, %ELE ಎಲಿಮೆಂಟ್ ಅಕ್ಸೆಪ್ಟ್ ಆಯಿತು. ಸೊ ಇವಾಗ ಏನಾಯಿತು, ಎಲಿಮೆಂಟ್ ಬಂತು. ಫಾರ್ ಎಕ್ಸಾಂಪಲ್ 10 ಅಂತ ಬಂತು, ಎಲಿಮೆಂಟ್ ಕೊಟ್ಟರೆ 10 ಅಂತ. ಸೊ ಇವಾಗ ಏನಾಗುತ್ತೆ, ಟಾಪ್ ಪ್ಲಸ್ ಆಯಿತು. ಟಾಪ್ ವ್ಯಾಲ್ಯೂ -1 ಇದ್ದಿದ್ದು ++ ಆಗುತ್ತೆ, ಅಂದರೆ ಟಾಪ್ ವ್ಯಾಲ್ಯೂ 0 ಆಯಿತು. ನಾವು ವಿ ಹ್ಯಾವ್ ಟು ಇನ್ಸರ್ಟ್ ದ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಆಫ್ ಟಾಪ್ is equal to ELE. Stack of top is equal to ELE. ಅವಾಗ ಏನಾಗುತ್ತೆ, ಸೊ ELE ವ್ಯಾಲ್ಯೂ ಸ್ಟ್ಯಾಕ್ ಆಫ್ 0ಗೆ 10 ಅಂತ ಇನ್ಸರ್ಟ್ ಆಯಿತು. 10 ಅಂತ ಇನ್ಸರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ಲೋಸ್ ದ ಎಲ್ಸ್ ಬ್ಲಾಕ್ ಆ್ಯಂಡ್ ಕ್ಲೋಸ್ ದ ಪುಷ್ ಫಂಕ್ಷನ್ ಕ್ಲೋಸ್ ಆಗುತ್ತೆ. ಸೊ ಪ್ರೀವಿಯಸ್ ಪುಷ್ ಫಂಕ್ಷನ್ ಆಗಿತ್ತು. ಸೊ ಇವಾಗ ಪಾಪ್ ಫಂಕ್ಷನ್ ನೋಡೋಣ. ಓಕೆನಾ. ಸೊ ವೈಡ್ ಪಾಪ್. ಸೊ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸೊ ವೈಡ್ ಪಾಪ್. ಸೊ ಪಾಪ್ ಅಂದರೆ ಡಿಲೀಟ್ ಮಾಡೋದು. ಓಕೆನಾ. ಡಿಲೀಟ್ ಅನ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್. ಸೊ ಸ್ಟ್ಯಾಕ್ ಒಳಗೆ ಸಮ್ ಎಲಿಮೆಂಟ್ಸ್ ಇದೆ. ಐ ಹ್ಯಾವ್ ಟು ಡಿಲೀಟ್ ದ ಎಲಿಮೆಂಟ್, ಐ ಹ್ಯಾವ್ ಟು ರಿಮೂವ್ ದ ಎಲಿಮೆಂಟ್, ಐ ಹ್ಯಾವ್ ಟು ಪಾಪ್ ದ ಎಲಿಮೆಂಟ್. ಓಕೆ. ಸೊ ಇಲ್ಲೂ ಅಷ್ಟೇ. ಸೊ ಪಾಪ್ ಮಾಡಬೇಕು. ಸೊ ಇನಿಷಿಯಲಿ ಚೆಕ್ ಮಾಡ್ತೀವಿ. ಸೊ ಇಫ್ ಟಾಪ್ ಈಸ್ ಈಕ್ವಲ್ ಟು -1 ಆಗಿದ್ರೆ ಸ್ಟ್ಯಾಕ್ ಒಳಗಡೆ ಒಂದು ಎಲಿಮೆಂಟ್ಸೇ ಇಲ್ಲ, ಬಟ್ ನಾನೇನು ಮಾಡ್ತಾ ಇದ್ದೀನಿ, ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂಥ ಸಿಚುವೇಷನಲ್ಲಿ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ ಅಂತ ಪ್ರಿಂಟ್ ಮಾಡಬೇಕಾಗುತ್ತೆ.
ಓಕೆನಾ. ಸೊ ಅಲ್ಲಿ ಸೊ ಪ್ರಿಂಟ್ ಎಫ್ ಸೊ ಸ್ಲ್ಯಾಶ್ ಎನ್ ಸೊ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ. ಸೊ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ ಅಂತ ಪ್ರಿಂಟ್ ಮಾಡಬೇಕಾಗತ್ತೆ. ಓಕೆನಾ. ಎಲ್ಸ್ ಬೈ ಚಾನ್ಸ್ ಇಲ್ಲ ಅಂತಂದರೆ ಐ ಹ್ಯಾವ್ ಟು ಡಿಲೀಟ್ ದ ಎಲಿಮೆಂಟ್, ಅಂದರೆ ಪಾಪ್ಡ್ ಎಲಿಮೆಂಟ್. ಸೊ ಪ್ರಿಂಟ್ ಮಾಡೋಣ ಫಸ್ಟು. ಸೊ ಪ್ರಿಂಟ್ ಎಫ್ ಸೊ ಸ್ಲ್ಯಾಶ್ ಎನ್ ಪಾಪ್ಡ್ ಎಲಿಮೆಂಟ್. ಸೊ ಪಾಪ್ಡ್ ಎಲಿಮೆಂಟ್ ಈಕ್ವಲ್ಸ್ percentage d, stack of top. ಪಾಪ್ಡ್ ಎಲಿಮೆಂಟ್ ಯಾವುದು? ಸ್ಟ್ಯಾಕ್ ಆಫ್ ಟಾಪ್ 50 ಅಂತ ಬರುತ್ತೆ. ಪಾಪ್ಡ್ ಎಲಿಮೆಂಟ್ ಈಕ್ವಲ್ಸ್ 50 ಅಂತ ಡಿಸ್ಪ್ಲೇ ಆಯಿತು. ಸೊ ಇದಾದಮೇಲೆ ಜಸ್ಟ್ ಟಾಪ್ ಮೈನಸ್ ಅಷ್ಟೇ. ಟಾಪ್ ಮೈನಸ್ ಮಾಡ್ತೀವಿ ಆ್ಯಂಡ್ ಕ್ಲೋಸ್ ದ ಪಾಪ್ ಫಂಕ್ಷನ್. ಸೊ ಟಾಪ್ ಏನಾಗುತ್ತೆ? 4 ಇದ್ದಿದ್ದು 3 ಆಗುತ್ತೆ. ದಿಸ್ ವಿಲ್ ಬಿ ದ 3. ಸೊ ಅವಾಗ ಏನಾಗುತ್ತೆ? 50 ಅನ್ನೋದು ಡಿಲೀಟ್ ಆಗುತ್ತೆ. ಇನ್ನೊಂದ್ಸಲ ಫಂಕ್ಷನ್ ಕಾಲ್ ಮಾಡ್ತೀವಾ? ಟಾಪ್ ಈಸ್ ಈಕ್ವಲ್ ಟು -1 ನೋ. ಸೊ ಎಲ್ಸ್ ಪ್ರಿಂಟ್ ಎಫ್ ಪಾಪ್ಡ್ ಎಲಿಮೆಂಟ್ ಈಕ್ವಲ್ ಸ್ಟ್ಯಾಕ್ ಆಫ್ ಟಾಪ್, ಅಂದರೆ ಸ್ಟ್ಯಾಕ್ ಆಫ್ 3 40 ಅಂತ ಇದೆ, 40 ಪ್ರಿಂಟ್ ಆಗುತ್ತೆ. ಮತ್ತು ಟಾಪ್ ಮೈನಸ್ ಆಯಿತು. ಟಾಪ್ ವ್ಯಾಲ್ಯೂ 3 ಇದ್ದಿದ್ದು 2 ಆಯಿತು. ದಿಸ್ ವಿಲ್ ಬಿ ದ 2. ಸೊ ಇಲ್ಲಿ ಡಿಲೀಟ್ ಆಯಿತು. ಸೊ ಈ ಥರ ಫುಲ್ ಡಿಲೀಟ್ ಆಗ್ತಾ ಹೋಗುತ್ತೆ. ಸ್ಟ್ಯಾಕ್ ಆಪರೇಷನಲ್ಲಿ ಡಿಸ್ಪ್ಲೇ ಫಂಕ್ಷನ್ ನೋಡೋಣ. ಓಕೆ. ಸೊ ವೈ ಡಿಸ್ಪ್ಲೇ. ಸೊ ಡಿಸ್ಪ್ಲೇನಲ್ಲೂ ಅಷ್ಟೇ ವಿ ಹ್ಯಾವ್ ಟು ಟೇಕ್ ದ ವೇರಿಯಬಲ್ ಇಂಟೀಜರ್ ಐ ಅಂತ ವೇರಿಯಬಲ್ ಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ದ ಐ ವೇರಿಯಬಲ್, ಯಾಕಂದರೆ ನಾವು ಟಾಪಿಗೆ ಪ್ಲೇಸ್ ಮಾಡ್ಕೊಂಡು ಡಿಸ್ಪ್ಲೇ ಮಾಡಬೇಕಲ್ಲ. ಸೊ ಇಂಟ್ ಐ ಅಂತ ತೊಗೊತೀವಿ. ಸೊ ಇದಾದಮೇಲೂ ಅಷ್ಟೇ ಸೊ ಹ್ಯಾವ್ ಟು ಚೆಕ್ ಇಟ್ ಔಟ್. ಸೊ ಇಫ್ ಟಾಪ್ ಈಸ್ ಈಕ್ವಲ್ ಟು -1 ಆಗಿದ್ರೆ ಸ್ಟ್ಯಾಕ್ ಒಳಗಡೆ ಒಂದು ಎಲಿಮೆಂಟೇ ಇಲ್ಲ, ಬಟ್ ನಾನು ಡಿಸ್ಪ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆವಾಗ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ ಅಂತ ಡಿಸ್ಪ್ಲೇ ಆಗಬೇಕು. ಓಕೆ. ಇಫ್ ಟಾಪ್ ಈಸ್ ಈಕ್ವಲ್ ಟು -1 ಸೊ ಅವಾಗ ಸೊ ಪ್ರಿಂಟ್ ಎಫ್ ಸ್ಲ್ಯಾಶ್ ಎನ್ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ. ಸೊ ಸ್ಟ್ಯಾಕ್ ಈಸ್ ಅಂಡರ್ ಫ್ಲೋ. ಓಕೆನಾ. ಎಲ್ಸ್ ಬೈ ಚಾನ್ಸ್ ಇಲ್ಲ ಅಂತಂದರೆ ನಾವೇನು ಮಾಡೋಣ? ಪ್ರಿಂಟ್ ಎಫ್ ಸ್ಲ್ಯಾಶ್ ಎನ್ ಟಾಪ್ ಅಂತ ಕೊಟ್ಟು ಒಂದು ಆರೋ ಮಾರ್ಕ್ ಹಾಕೋಣ, ಅಂದರೆ ಇಲ್ಲಿಂದ ಟಾಪ್ ಮೋಸ್ಟ್ ಎಲಿಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇದಾದಮೇಲೆ ವಿ ಹ್ಯಾವ್ ಟು ಯೂಸ್ ದ ಫಾರ್ ಐ ಈಸ್ ಈಕ್ವಲ್ ಟು ಟಾಪ್, ಐ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಐ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಐ ಮೈನಸ್. ಓಕೆನಾ. ಅಂದರೆ ಐ ವ್ಯಾಲ್ಯೂ ಪ್ಲೇಸ್ ಮಾಡ್ತಾ ಬರ್ತೀವಿ ಆ್ಯಂಡ್ ಪ್ರಿಂಟ್ ಮಾಡ್ತಾ ಬರ್ತೀವಿ ಈಗ. ಸೊ ಪ್ರಿಂಟ್ ಎಫ್ percentage d ಒಂದು ಸ್ಪೇಸ್ ಕೋಣ ಇಲ್ಲಿ ಸ್ಟ್ಯಾಕ್ ಆಫ್ ಐ. ಸೊ ಅವಾಗ ಏನಾಗುತ್ತೆ? ಎಲ್ಲ ಎಲಿಮೆಂಟ್ಸು ಪ್ರಿಂಟ್ ಆಗ್ತಾ ಹೋಗುತ್ತೆ. ಅಂದರೆ ಫಸ್ಟು ಟಾಪ್ ಅಂತ ಬರುತ್ತೆ, ಟಾಪ್ ಆರೋ ಮಾರ್ಕ್. ಅದಾದಮೇಲೆ ಐ ವ್ಯಾಲ್ಯೂ ಟಾಪ್, ಅಂದರೆ ಅಲ್ಲಿ ಅಕಾರ್ಡಿಂಗ್ ಟು ದಟ್ 2 ಅಂತ ಇದೆ. 2 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಕಂಡೀಷನ್ ಟ್ರೂ. ಪರ್ಸೆಂಟೇಜ್ ಡಿ ಸ್ಟ್ಯಾಕ್ ಆಫ್ 2 ನಲ್ಲಿ ಏನಿದೆ? 30 ಅಂತ ಇದೆ. 30 ಅಂತ ಪ್ರಿಂಟ್ ಆಗುತ್ತೆ. ನೆಕ್ಸ್ಟ್ ಐ ಮೈನಸ್ ಆಯಿತು. ಸೊ ಅಂದರೆ ಐ ವ್ಯಾಲ್ಯೂ ಇದ್ದಿದ್ದು ಇಲ್ಲಿಗೆ ಬರುತ್ತೆ, 1 ಆಯಿತು. ಸೊ 1 ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಕಂಡೀಷನ್ ಟ್ರೂ. ಸೊ ಪ್ರಿಂಟ್ ಎಫ್ ಪರ್ಸೆಂಟೇಜ್ ಸ್ಟ್ಯಾಕ್ ಆಫ್ 1 ಏನಿದೆ? 20 ಅಂತ ಇದೆ. ಆಮೇಲೆ 10 ಅಂತ ಬರುತ್ತೆ. ಈ ಥರ ಡಿಸ್ಪ್ಲೇ ಆಗುತ್ತೆ ನಮಗೆ. ಸೊ ನೆಕ್ಸ್ಟ್ ಕ್ಲೋಸ್ ದ ಎಲ್ಸ್ ಬ್ಲಾಕ್ ಆ್ಯಂಡ್ ಕ್ಲೋಸ್ ದ ಡಿಸ್ಪ್ಲೇ. ಸೊ ಇದು ಡಿಸ್ಪ್ಲೇ ಫಂಕ್ಷನ್ ಇದು. ದಿಸ್ ಇಸ್ ದ ಎಂಡ್ ಆಫ್ ದ ಸ್ಟ್ಯಾಕ್ ಪ್ರೋಗ್ರಾಮ್. ನಿಮ್ಗೇನಾದರೂ ಕ್ಲಾಸ್ ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್.